ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಧನೆಯ ಹಾದಿಯಲ್ಲಿ ಮುಖ್ಯವಾದದ್ದು ಐಡಿಯಾ ಅಲ್ಲ, ಆ ಐಡಿಯಾವನ್ನು ಜಾರಿಗೆ ತರುವ ವಿಧಾನ. ಹೌದಲ್ವ ಸ್ನೇಹಿತರೆ? ನಾವು ಏನೋ ಒಂದು ಸಾಧನೆನ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ತಲೆಯಲ್ಲಿ ನೂರಾರು ಐಡಿಯಾಗಳಿರುತ್ತೆ. ಆದರೆ ಆ ಐಡಿಯಾನ ನಾವು ಹೇಗೆ ಹೊರಗೆ ತರ್ತೀವಿ ಅನ್ನೋದು ನಾವು ನಮ್ಮ ಸಾಧನೆನ ಎಷ್ಟು ಬೇಗ ತಲುಪ್ತೀವಿ ಅಥವಾ ಎಷ್ಟು ನಿಧಾನವಾಗಿ ತಲುಪ್ತೀವಿ ಅನ್ನೋದ್ರ ಮೇಲೆ ನಿರ್ಧರಿಸುತ್ತೆ. ಯಾಕಪ್ಪ ಅಂದರೆ ಇವಾಗ ನಾವೇನೋ ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ, ನಮ್ಮ ತಲೆಯಲ್ಲಿ ಸಾವಿರಾರು ಐಡಿಯಾಗಳಿದ್ರೆ ಅದನ್ನು ನಾವು ಯಾವ ರೀತಿಯಾಗಿ ಆ ಒಂದು ಕೆಲಸದ ಮೇಲೆ ಎಚ್ಚರಿಕೆ ವಹಿಸ್ಕೊಂಡು ಮಾಡ್ತೀವಿ ಅಥವಾ ಎಷ್ಟು ನಿಧಾನವಾಗಿ ಮಾಡ್ತೀವಿ, ಎಷ್ಟು ಬೇಗ ಮುಗಿಸ್ತೀವಿ, ಈ ಎಲ್ಲನೂ ಕೂಡ ನಾವು ಏನು ಐಡಿಯಾ ಮಾಡಿರ್ತೀವಿ ಅಥವಾ ಸಂಚಲನ ಮಾಡಿರ್ತೀವಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದು ಉದಾಹರಣೆಗೆ ನಿಮಗೆ ಹೇಳೋದು, ಇವಾಗ ಒಂದು ಮಗು ಒಂದು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ, ಇನ್ನೂ ಒಂದು ವಾರ ಅಥವಾ 15 ದಿನ ಇರುತ್ತೆ ಪರೀಕ್ಷೆಗೆ. ಸೊ ಇನ್ನು 15 ದಿನದಲ್ಲಿ ಇರೋ ಫುಲ್ಲು ಸಿಲೆಬಸ್ಸನ್ನು ಕೂಡ ಆ ಮಗು ಓದಿ ಮುಗಿಸ್ಬೇಕಾಗುತ್ತೆ. ಯಾಕೆಂದರೆ ಎಕ್ಸಾಮ್ ಇನ್ನಿರೋದು ಒಂದು ವಾರ ಮಾತ್ರ. ಆ ಒಂದು ವಾರದಲ್ಲಿ ಇರುವಂತಹ ಅಷ್ಟು ಸಬ್ಜೆಕ್ಟ್ಗಳನ್ನು, ಅಷ್ಟು ಪಾಠಗಳನ್ನು ಆ ಮಗು ಹೇಗೆ ಓದಬೇಕು ಅದಕ್ಕಂತ ಆ ಒಂದು ಮಗು ಒಂದು ಐಡಿಯಾನ ಮಾಡಿರುತ್ತೆ. ಸೊ ಇಷ್ಟು ದಿನದಲ್ಲಿ ಇಷ್ಟು ಪೋರ್ಷನ್ಸ್ ಅಂತ ಓದೋಣ ಅಂತ. ಆದರೆ ಅಂದ್ಕೊಂಡಿರೋದೇ ಒಂದು, ಆಗದೇ ಒಂದು ಅಂತ ಹೇಳ್ತೀವಿ ಅಲ್ವಾ? ಸೊ ಓದೋಕೆ ಕುಳಿತಾಗ ಅವರಿಗೆ ಇಂಟ್ರೆಸ್ಟ್ ಬರದೇ ಇರ್ಬೋದು, ಅಥವಾ ಇನ್ನೇನೋ ಆಗ್ಬೋದು, ಅಥವಾ ಇನ್ನೇನೋ ಮಧ್ಯದಲ್ಲಿ ಏನೋ ಒಂದು ಘಟನೆಗಳು ನಡೀಬೋದು. ಅದರಿಂದ ಅವರು ಅಂದ್ಕೊಂಡಂತೆ ಆ ಒಂದು ಐಡಿಯಾಗಳನ್ನು ಜಾರಿಗೆ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಒಂದು ರಿಸಲ್ಟ್ ಕೂಡ ಅವ್ರು ಅಂದ್ಕೊಂಡಿದ್ದ ರೀತಿಯಲ್ಲಿ ಬರೋದಿಲ್ಲ. ಅದಕ್ಕೇ ಸ್ನೇಹಿತರೆ, ನಾವು ಅಂದ್ಕೊಳ್ಳೋದು ತುಂಬಾ ಈಸಿ, ಆದರೆ ಅದನ್ನು ನಾವು ಜಾರಿಗೆ ತಂದು ಅದರಲ್ಲಿ ಸಕ್ಸಸ್ ನೋಡೋದು ಇದೆಯಲ್ಲ, ಸೊ ಅದಕ್ಕೆ ತುಂಬಾ ಶ್ರಮ ಪಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ನೇಹಿತರೆ ಹೇಳೋದು, ಸೊ ಐಡಿಯಾ ಮಾಡೋದು ತಪ್ಪಲ್ಲ, ಆದರೆ ಆ ಐಡಿಯಾನ ಯಾವ ಒಂದು ದಾರಿಯಲ್ಲಿ ಬಂದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.